ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಹೋರಾಟಗಳು ತೀವ್ರವಾಗ್ತಾ ಇದೆ. ಅಖಾಡಕ್ಕೆ ಯಡಿಯೂರಪ್ಪನವರು ಕೂಡ ಇವತ್ತು ಇಳಿದಿದ್ದಾರೆ. ಬಿಡದಿ ಹೋರಾಟದ ಅಖಾಡಕ್ಕೆ ದಿಗ್ಗಜರ ಎಂಟ್ರಿ ಆಗಿದೆ. ದೇವೇಗೌಡರ ಬಳಿಕ ಹೋರಾಟದ ಕಣಕ್ಕೆ ಈಗ ಯಡಿಯೂರಪ್ಪನವರು ಇಳಿದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. BS ಯಡಿಯೂರಪ್ಪ ನೇತೃತ್ವದಲ್ಲಿ ನಡೀತಾ ಇದೆ ಹೋರಾಟ. ಯೋಜನೆ ಕೈಬಿಟ್ಟು ರೈತರ ಮೇಲಿನ ಕೇಸ್ ವಾಪಸ್ ಪಡೆಯಿರಿ ಅಂತ ಆಗ್ರಹ. ಸಂಜೆ 5 ಗಂಟೆಯವರೆಗೂ ಕೂಡ ಈ ಪ್ರತಿಭಟನೆ ನಡೆಯುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಯಡಿಯೂರಪ್ಪನವರು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಅವರು ಎಲ್ಲರೂ ಕೂಡ ಇವತ್ತಿನ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ. ಯಡಿಯೂರಪ್ಪನವರು ಕಣಕ್ಕಿಳಿದಿದ್ದಾರೆ. ಅವರು ಇನ್ನೇನ ಕೆಲವೇ ಹೊತ್ತಲ್ಲಿ ಯಡಿಯೂರಪ್ಪನವರು ಕೂಡ ಇವಾಗ ಫ್ರೀಡಂ ಪಾರ್ಕ್ಗೆ ಆಗಮಿಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಬೇರೆ ಬೇರೆಯವರೆಲ್ಲ ಕೂಡ ಭಾಗವಹಿಸಿದ್ದಾರೆ. ಇವತ್ತು ಯೋಚನೆಯನ್ನು ಖಂಡನೆ ಮಾಡಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಸಹಿತ ಭಾಗವಹಿಸಿದ್ದಾರೆ. ಜೊತೆಗೆ ರೈತರ ಭೂಮಿಗಳನ್ನು ಉಳಿಸಬೇಕು, ರೈತ ಉಳಿದಾಗ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ನೋಡಿ, ಈ ಪ್ರತಿಭಟನೆ ಫ್ರೀಡಂ ಪಾರ್ಕಲ್ಲಿ ಏನು ನಡೀತಾ ಇದೆ, ಈ ಪ್ರತಿಭಟನೆ ಬಿಜೆಪಿಯದ್ದು ಮಾತ್ರ ಅಲ್ಲ, ರೈತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬೆಂಗಳೂರಿಗೆ ನೂರಾರು ರೈತರು ಆಗಮಿಸ್ತಾ ಇದ್ದಾರೆ. 2-3 ಬಸ್ಗಳಲ್ಲಿ ಬಿಡದಿ ರೈತರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಹೋರಾಟ ಮಾಡ್ತಿರೋದೇ ಅವ್ರಿಗೋಸ್ಕರ, ಅವ್ರು ಬರ್ದೇನೆ ಹೆಂಗೆ ಬಂದೇ ಬರ್ತಾರೆ. ಹಾಗಾಗಿ ಈಗ ಬಿಡದಿ ಏನು ತುಂಬ ದೂರನೂ ಇಲ್ಲ ಬೆಂಗಳೂರಿಂದ. ಸುಮಾರು ಜನ ರೈತರು ಇವಾಗ ಈ ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಬಿಡದಿ ಭಾಗದಿಂದ ಆಗಮಿಸ್ತಾ ಇದ್ದಾರೆ. ಯಾರ್ಯಾರು ಭೂಮಿಯನ್ನು ಕೊಡೋದಕ್ಕೆ ಸಿದ್ಧರಿಲ್ಲವೋ, ಯಾರು ಸರ್ಕಾರದ ವಿರುದ್ಧ ನಿಂತಿದ್ದಾರೋ ಅಂತಹ ರೈತರು ಬರಲೇಬೇಕು. ಈಗ ಬಿಜೆಪಿಯ ಆಗ್ರಹ ಏನು, ಈ ಯೋಜನೆಯನ್ನು ಕೈ ಬಿಡಬೇಕು, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು. ರೈತರ ಮೇಲೆ ಅವತ್ತು ಪೊರಕೆ ಸೇವೆ ಎಲ್ಲಾದಾಗ ಕೇಸ್ ಹಾಕಿದಾರಲ್ಲ, ಆ ಕೇಸ್ಗಳನ್ನು ವಾಪಸ್ ಪಡಿಬೇಕು. ಆ ಬೇಡಿಕೆ ಈಡೇರಿಕೆಗೋಸ್ಕರ ಪ್ರತಿಭಟನೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಯಡಿಯೂರಪ್ಪನವರು ಎಷ್ಟು ಗಂಟೆಗೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ, ಯಾವ್ಯಾವ ನಾಯಕರು ಬಂದಿದ್ದಾರೆ, ಇವರ ಪ್ರಮುಖ ಬೇಡಿಕೆಗಳು ಏನೇನು ಅಂತ? ಅರವಿಂದ್, ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಪ್ರತಿಭಟನೆ ಆರಂಭ ಆಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಬಿಜೆಪಿಯಿಂದ ಪ್ರತಿಭಟನೆ, ಬೃಹತ್ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಕಳೆದ 480 ದಿನಗಳಿಂದಲೂ ಕೂಡ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ಪ್ರತಿಭಟನೆಗೆ ಬಿಜೆಪಿ ಕೂಡ ಬೆಂಬಲ ಕೊಟ್ಟಿರುವಂಥದ್ದು, ಅಲ್ಲಿ ಹೋಗಿ ರೈತರನ್ನು ಕೂಡ ಮಾತಾಡಿಸಿರುವಂಥದ್ದು. ಇದ್ರ ಬೆನ್ನಲ್ಲೇ ಬಿಜೆಪಿಯಿಂದಲೂ ಕೂಡ ಹೋರಾಟಕ್ಕೆ ಈಗ ಬಂದಿರುವಂಥದ್ದು. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಈಗ ಆರಂಭ ಆಗಿದೆ. ಯಡಿಯೂರಪ್ಪನವರು ಕೂಡ ಈ ಹೋರಾಟಕ್ಕೆ ಬರ್ತಾರೆ, ವಿಜೇಂದ್ರ ಅವರು ಬರ್ತಾರೆ, ಆರ್ ಅಶೋಕ್ ಅವರು ಸೇರಿದಂತೆ ಬಿಜೆಪಿಯ ಎಲ್ಲ ಹಿರಿಯ ನಾಯಕರು, ಶಾಸಕರು, ಪರಿಷತ್ ಸದಸ್ಯರು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲೇ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ರೈತರು ಕೂಡ ಬರ್ತಾರೆ, ಸಾವಿರಾರು ಜನ ಕಾರ್ಯಕರ್ತರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಹಸಿರು ಶಾಲು ಹಾಕೊಂಡು ಬಿಡದಿ ಟೌನ್ಶಿಪ್ಗಾಗಿ ರೈತರ ಭೂಮಿ ವಶಪಡಿಸಿಕೊಳ್ಳುವುದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ಅನ್ನುವಂತಹ ವೇದಿಕೆ ಮುಂಭಾಗದಲ್ಲೂ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ಏನು ಮಾಡ್ತಾ ಇದ್ದಾರೆ ಅದು ರೈತ ವಿರೋಧಿ ಯೋಜನೆ. ಆ ಯೋಜನೆಯನ್ನು ಕೈ ಬಿಡಬೇಕು. ಹಾಗೆ ರೈತರ ಮೇಲೆ ಇತ್ತೀಚೆಗೆ ಏನು FIR ಹಾಕಲಾಗಿದೆ, ಕೇಸ್ಗಳನ್ನು ಹಾಕಲಾಗಿದೆ, ಅದನ್ನು ಕೈ ಬಿಡಬೇಕು. ಈ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ನಾಯಕರು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮಣಿಯದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡ್ತಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಜೆಪಿ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಾರೆ. ಇನ್ನು ಇವತ್ತು ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರ ಮೇಲೆ ಕೊಲೆ ಯತ್ನದ ಕೇಸ್ ಹಾಕಿದ್ದಾರೆ. ಕೋರ್ಟಲ್ಲಿ ಫೈಟ್ ಮಾಡುವ ರೈತರಿಗೆ ನಮ್ಮ ಬೆಂಬಲ ಇರುತ್ತೆ, ಕಾನೂನು ಹೋರಾಟ ಮಾಡ್ತಾರೆ ರೈತರು, ಅವರ ಪರ ನನ್ನ ಬೆಂಬಲ ಯಾವತ್ತೂ ಇರುತ್ತೆ. ಆಮೇಲೆ ಇವತ್ತಿನ ಬಿಜೆಪಿ ಹೋರಾಟಕ್ಕೂ ನಮ್ಮ ಬೆಂಬಲ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ.
ಇದು ರೈತರ ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದ್ದಾರೆ ಸರ್ ಅವರ ವಿರುದ್ಧವಾಗಿ ಕೇಸ್ ಹಾಕಿದರೆ ನೋಡಂತೆ ಅದೆಲ್ಲ ನ್ಯಾಯಾಲಯದಲ್ಲಿ ಫೇಸ್ ಮಾಡಬೇಕು ಮಾಡೋಣಂತೆ. ಕಾನೂನು ಹೋರಾಟ ಕಾನೂನು ಹೋರಾಟ ಅವ್ರು ರೈತರ ಪರವಾಗೂ ಮಾಡ್ತೀವಿ. ಸರ್ ಬಿಜೆಪಿಯವರು ಇವತ್ತಿಂದ ಹೋರಾಟಕ್ಕೆ ಇಳಿದಿದ್ದಾರೆ. ನಾನು ಅವರ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಬಿ ಜೆ ಪಿ ನಾಯಕರುಗಳು ಇವತ್ತು ಈ ವಿಷಯದಲ್ಲಿ ಏನು ಪ್ರತಿಭಟನೆ ಮಾಡ್ತಕ್ಕಂಥ ರೈತರ ಪರವಾಗಿ ನಿಂತಿದ್ದಾರೆ. ಬಿ ಜೆ ಪಿಯವ್ರ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡೋದು. ಅದರಿಂದ ಇದು ಭಾಳ ಒಳ್ಳೆಯ ಕೆಲಸ ಪ್ರಾರಂಭ ಆಗಿದೆ. ಎರಡೂ ಪಕ್ಷಗಳು ಈ ಹೋರಾಟದಲ್ಲಿ ಇರ್ತೀವಿ. ಈಗ ಆನೇಕಲ್ಲಿಂದ ರೈತರು ಬಂದವರೆ ಸರ್ಜಾಪುರದ ಭಾಗದಲ್ಲಿ ಇವತ್ತು 2,500 ಎಕರೆ KDBಗೆ ಅಂತೇಳಿ ತಗೋಬೇಕು ಅಂತೇಳಿ ಅವರು ಹಲವಾರು ದಿನಗಳಿಂದ ತಿಂಗಳಿಂದಲೇ ಹೋರಾಟ ಮಾಡ್ತಿದ್ದಾರೆ. ನನಗೆ ಬರಬೇಕು, ನೀವು ನಮ್ಮ ಜೊತೆಗೆ ರೈತರ ಪರ ನಿಲ್ಲಬೇಕು ಅಂತೇಳಿ ಬೆಳಗ್ಗೆ